ಯೆಹೋವನೇ, ನನ್ನ ಪ್ರಾಣವನ್ನು ಉಳಿಸು, ಅದು ನಿನ್ನನ್ನು ಕೊಂಡಾಡಲಿ, ನಿನ್ನ ವಿಧಿಗಳಿಂದ ನನಗೆ ಸಹಾಯವಾಗಲಿ. ಶನಿವಾರ 4 ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಮೀಕನ ಪ್ರವಾದನ ಗ್ರಂಥ 7ನೇ ಅಧ್ಯಾಯದ 11ನೇ ವಚನ. ಆಹಾ, ನಿನ್ನ ಪೌಳಿ ಗೋಡೆಗಳನ್ನು ಕಟ್ಟುವ ದಿನವೂ ಬರುವುದು, ಆ ದಿನದಲ್ಲಿ ನಿನ್ನ ಎಲ್ಲೆಯೂ ದೂರದ ತನಕ ವಿಸ್ತರಿಸಿಕೊಂಡಿರುವುದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಮಕ್ಕಳು ದೇವರು ಕೈಬಿಡದೆ ತಕ್ಕ ಸಮಯದಲ್ಲಿ ಕಟ್ಟುವಂಥವನು ಮತ್ತು ವಿಸ್ತರಿಸುವಂಥವನು ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕಟ್ಟುವುದು, ವಿಸ್ತರಿಸುವುದು. ಕರ್ತನಲ್ಲಿ ಪ್ರಿಯರೇ, ಮೀಕನು ದೇವರ ಮಾತುಗಳನ್ನು ದೇವ ಜನರಿಗೆ ತಿಳಿಸುತ್ತಾ ಅನ್ಯಾಯ ಅಕ್ರಮ ಮಾಡಿದಂಥವರು ಭಯಂಕರವಾದಂಥ ಪರಿಸ್ಥಿತಿ ಅನುಭವಿಸುತ್ತಾರೆ ಎಂಬುದಾಗಿಯೂ ಮತ್ತು ದುಷ್ಟರು ದಂಡನೆಯನ್ನು ಖಂಡಿತವಾಗಿ ಅನುಭವಿಸುತ್ತಾರೆ ಎಂಬುದಾಗಿಯೂ ಮತ್ತು ಆಳುವಂಥವನು ಬೆತ್ಲೆಹೇಮಿನಿಂದ ಬರುವಂಥವನು ಎಂಬುದಾಗಿ ಪ್ರವಾದಿಸುವಂಥವನು ಆಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ದೇವ ಜನರು ಭಯಂಕರವಾದಂಥ ಪರಿಸ್ಥಿತಿ ಹಾದು ಹೋದರೂ ತಕ್ಕ ಸಮಯದಲ್ಲಿ ದೇವರು ಅವರಿಗೆ ವಿಮೋಚನೆಯನ್ನು ನೀಡುತ್ತಾನೆ ಎಂಬುದಾಗಿ ಪ್ರಕಟಿಸುವಂಥವನಾಗಿದ್ದಾನೆ. ವಿಶೇಷವಾಗಿ 7ನೇ ಅಧ್ಯಾಯದಲ್ಲಿ ದೇವರ ಆ ಒಂದು ವಿಮೋಚನೆಗೆ ಕಾಯುವಂಥದ್ದು ಸೂಕ್ತ. ಯಾಕಂದರೆ ದೇವರು ತನ್ನ ಜನರನ್ನು ವಿಮೋಚಿಸುತ್ತಾನೆ ಎಂಬುದಾಗಿ ಭರವಸೆಯ ಮಾತನ್ನು ಹೇಳುವಂಥವನಾಗಿದ್ದಾನೆ. 11ನೇ ವಚನದಲ್ಲಿ ದೇವರು ಎಷ್ಟು ಅದ್ಭುತವಾಗಿ ತನ್ನ ಜನರನ್ನು ನಡೆಸುತ್ತಾನೆ, ಬಲಪಡಿಸುತ್ತಾನೆ, ಆಶೀರ್ವದಿಸುತ್ತಾನೆ ಎಂಬುದಾಗಿ ಹೇಳುವಂಥದ್ದನ್ನು, ಪೌಳಿ ಗೋಡೆಗಳನ್ನು ತಿರುಗಿ ಕಟ್ಟುವಂಥ ಸಮಯ ಬಂದೇ ಬರುವುದು ಮತ್ತು ಆ ಸಮಯ ಬರೀ ಕಟ್ಟುವಂಥದ್ದಲ್ಲ, ಆ ಎಲ್ಲೆಯನ್ನು ವಿಸ್ತರಿಸಲಾಗುವುದು ಎಂಬುದಾಗಿ ಅದ್ಭುತವಾಗಿ ಬರೆಯುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಜೀವನದಲ್ಲಿ ಸೋತು ಹೋಗಿ ಬಿದ್ದು ಹೋಗಿ ಎಲ್ಲ ಕಳ್ಕೊಂಡಂಥ ಅನೇಕ ಸಂದರ್ಭಗಳಲ್ಲಿರುವಂಥ ಜನರು ನಿರಾಶೆಯಿಂದಿರುವಂಥ ಸಂದರ್ಭದಲ್ಲಿ ಈ ವಾಕ್ಯವು ಅದ್ಭುತವಾಗಿ ಬಲಗೊಳಿಸುವಂಥ ವಾಕ್ಯವಾಗಿದೆ. ಯಾರು ಯಾವುದೇ ಕಾರಣಕ್ಕಾಗಿ ಬಿದ್ದು ಹೋಗಿದ್ದರೂ ದೇವರಲ್ಲಿ ಭರವಸೆ ಇಟ್ಟು ಕಾಯುವುದೇ ಆದರೆ ತಕ್ಕ ಸಮಯದಲ್ಲಿ ದೇವರು ಕಟ್ಟುವಂಥದ್ದು ಮಾತ್ರವಲ್ಲ, ಎಲ್ಲೆಯನ್ನು ವಿಸ್ತರಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರಲ್ಲಿ ಭರವಸೆಯಿಂದಿರುವಾಗ ಎಲ್ಲ ಕಳಕೊಂಡಂಥ ಪರಿಸ್ಥಿತಿ ಇದ್ದರೂ ಪುನಃಸ್ಥಾಪಿಸಿ ಎಲ್ಲೆಯನ್ನೇ ವಿಸ್ತರಿಸುವಂಥವನಾಗಿದ್ದಾನೆ. ದೇವರನ್ನು ನಂಬುತ್ತಾ ನಿರೀಕ್ಷಿಸೋಣ. ಕರ್ತನೇ, ದಯಮಯ ಸ್ವಾಮಿಯೇ, ನಿನ್ನನ್ನು ನಂಬಿದ್ದೇವೆ, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.